ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ನಾಗ ಚೌತಿಯ ಶುಭಾಶಯಗಳು. ನಾಳೆ ನಾಗರ ಪಂಚಮಿ. ನಾನು ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ನಮ್ಮ ಮನೇಲಿ ನಾಗರ ಪಂಚಮಿ ಯಾವ ರೀತಿ ಮಾಡಿದೆ ಅಂತ ಒಂದು ಸ್ವಲ್ಪ ಕ್ಲಿಪ್ಪಿಂಗ್ ತೋರಿಸ್ತೀನಿ. ಆಮೇಲೆ ಒಂದಿಷ್ಟು ಶ್ರಾವಣ ಮಾಸದ ಒಂದಿಷ್ಟು ಮಾಹಿತಿ, ಲಕ್ಷ್ಮೀ ಪೂಜೆದಾಯಿತು, ಅದಾಯಿತು. ನಾನು ಸ್ವಲ್ಪ ದಿವಸದಿಂದ ವೀಡಿಯೋಸನ್ನು ಆ ಕಡೆ ಈ ಕಡೆ ಆಗಲಿಕ್ಕೆ ಸೊ ಕಂಟಿನ್ಯೂಸ್ ಆಗಿ ಹಾಕಲಿಕ್ಕೆ ಸ್ವಲ್ಪ ಪ್ರಾಬ್ಲಮ್ ಆಗಿದೆ, ಮತ್ತೇನಿಲ್ಲ ಫ್ರೆಂಡ್ಸ್. ಆಮೇಲೆ ಇನ್ನೊಂದೇನೆಂದರೆ, ನನ್ನ ನಾಗರ ಪಂಚಮಿಯ ದಿವಸದ ವೀಡಿಯೋಸ್ ನಾನು ನಿಮ್ಮ ಜೊತೆ ಹೇಳ್ತಾ ಇದ್ದೀನಿ. ನಾವು ಇವತ್ತು ಚೌತಿ ಮಾಡೋದ್ರಿಂದ, ಇವತ್ತು ಉಪವಾಸ ಇರೋದ್ರಿಂದ ನಾನು ಸಾಬುದಾಣಿ ಮತ್ತು ಬೆಳಗ್ಗೆ ಒಗ್ಗರಣೆ ಮಾಡಿದ್ದೆ. ಬಟ್ ಒಗ್ಗರಣೆ ನಾನು ತೊಗೊಂಡಿಲ್ಲ. ಒಗ್ಗರಣೆ ಮತ್ತು ಕಡಲೆಕಾಳಿನ ಇದು ಮಾಡ್ತೀವಿ ನಾವು, ಗುಗ್ರಿ ಅಂತ ಹೇಳ್ತೀವಿ ಅದನ್ನು. ಕಡಲೆಕಾಳಿನ ಗುಗ್ರಿ ಉಂಡೆಗಳನ್ನು ಮಾಡಿದ್ದೆ. ಉಂಡೆ ನೈವೇದ್ಯಗ, ಎಲ್ಲರೂ ನೈವೇದ್ಯಗೆ, ಬಟ್ ಅದು ನಾನು ತಿನ್ನೋದು ಇವಾಗ ಸಾಬುದಾಣಿ ಮತ್ತು ಗುಗ್ರಿ ಅಷ್ಟೇ. ಆಮೇಲೆ ನಾಳೆ ದಿವಸ ನಾವು ಬೇಳೆ ಕುದಿಸಿ ಅದರದ್ದು ಹೂರಣ ಮಾಡಿ, ಕುದಿಸಿದ ಕಡುಬುಗಳನ್ನು ಮಾಡಿಕೊಂಡು ನವಣೆ ಅಕ್ಕಿಯನ್ನೇ ಮಾಡ್ತೀವಿ. ನವಣೆ ಅಕ್ಕಿ ಅನ್ನವನ್ನು ಮಾಡಿ ದೇವರಿಗೆ ನೈವೇದ್ಯವನ್ನು ಮಾಡಿಬರ್ತೀವಿ. ಇವತ್ತು ಬೆಲ್ಲದ ಹಾಲು ಮನೆಯಲ್ಲಿ ಹಾಕಿದ್ದೀನಿ ನಾನು. ನಾಳೆ ದಿವಸ ಹಾಲನ್ನು ನಾನು ಹೊರಗಡೆ ನಾಗಪ್ಪಗೆ ಹಾಕ್ತೀವಿ. ಸೊ ಇದು ನಾಗರ ಪಂಚಮಿ ಹಬ್ಬದ ನಮ್ಮ ಉತ್ತರ ಕರ್ನಾಟಕದಲ್ಲಿ ಮಾಡುವಂಥ ಸರಳ ಒಂದು ವಿಧಾನ. ಎಲ್ಲರೂ ಹಬ್ಬಗಳಲ್ಲಿ ಸ್ತ್ರೀ ದೇವಿಗೆ ಜಾಸ್ತಿ ಕೊಟ್ಟರೆ, ಈ ನಾಗರ ಪಂಚಮಿ ಅಂತಂದರೆ ನಾಗಮ್ಮ ಅನ್ನಲ್ಲ, ಹೆಚ್ಚಾಗಿ ಬರೋದು ನಾಗಪ್ಪ ಅಂತಾನೆ. ಸೊ ನಾಗಪ್ಪ ನಾಗಮ್ಮ ಎರಡೂ ಮಾಡ್ತಾರೆ. ಬಟ್ ನಾಗಪಂಚಮಿ ಅಂದರೆ ಒಂದು ಗಂಡ ದೇವರನ್ನ ಒಂದು ಪ್ರಾಮುಖ್ಯತೆಯನ್ನು ಇಲ್ಲಿ ಪಡೀತದೆ. ಹಾಗಾಗಿ ಈ ದೇವರಿಗೆ ಯಾವುದೇ ರೀತಿಯಾದಂಥ ಬ್ಲೌಸ್ ಪೀಸ್ ಆಗಲಿ, ಸೀರೆ ಆಗಲಿ ಹೊದಿಕೆ ಮಾಡೋದಿಲ್ಲ. ಮಾಡೋರು ಅದನ್ನು ಕೊಡ್ತಾರೆ, ಬ್ಲೌಸ್ ಪೀಸನ್ನು ಕೂಡ ಏರಿಸ್ಕೊಂಡು ಮಾಡ್ತಾರೆ. ಆದರೆ ನಾಗಪ್ಪ ಅನ್ನೋದರಿಂದ ಸ್ವಲ್ಪ ಅದು ಈ ಒಂದು ಹಬ್ಬಕ್ಕೆ ಇದರ ಮಾನ್ಯತೆ ಕಮ್ಮಿ. ಅದೇ ನಾವು ಇನ್ನು ಬೇರೆ ಪೂಜೆಗಳು ತೊಗೊಂಡಾಗ, ಇನ್ನೇನು ಲಕ್ಷ್ಮೀ ಪೂಜೆ ಬಂದೇ ಬಿಡ್ತು, ಆಗಲೇ ಎಲ್ಲರೂ ಒಂದು ಶುಕ್ರವಾರ ಮಾಡಿದ್ದೀರ ಅಂತ ಅನ್ಕೊತೀನಿ. ಸೊ ನಾನಿನ್ನೂ ಮಾಡಿಲ್ಲ. ಶುಕ್ರವಾರ ನಾನು ಮಾಮೂಲಿ ಯಾವ ಪೂಜೆ ಮಾಡ್ತೀನಿ ಅದೇ ಥರ ಪೂಜೆ ಮಾಡಿಬಿಟ್ಟಿದ್ದೆ. ಈ ಬರೋ ಶುಕ್ರವಾರ ಒಂದು ಪೂಜೆನ ಮಾಡ್ಕೊಳ್ಳೋಣ ಅಂದ್ಕೊಂಡಿನಿ ಸರಳವಾಗಿ. ಮತ್ತು ಮುಂದಿನ ಒಂದು 8ನೇ ತಾರೀಕಿನದೇ ಅದು ವರಮಹಾಲಕ್ಷ್ಮಿ ಪೂಜೆನ ಮಾಡ್ಕೋತೀನಿ. ನಾನು ವರಮಹಾಲಕ್ಷ್ಮಿ ಪೂಜೆನ ಮಾಡ್ಕೊಳ್ಳೋದು ಸಾಕಷ್ಟು ಸಾರಿ ನಾನು ವೀಡಿಯೋಸಲ್ಲಿ ಶೇರ್ ಮಾಡ್ಕೊಂಡಿನಿ. ಅದು ಈ ಚಾನಲ್ ಆಗಿತ್ತು ಅಥವಾ ನನ್ನ ಗಾರ್ಡನ್ ಚಾನಲ್ ಆಗಿದೆ, ಮಾಡ್ಕೊಂಡಿದ್ದೀನಿ ನಾನು. ನೀವು ನೋಡಿದರೆ ಅಲ್ಲೇ ಸಿಗುತ್ತಾ. ಸೊ ನಾನು ಮಾಡ್ತೀನಲ್ಲ, ಸೊ ರಾತ್ರಿ ಎಲ್ಲ ಮಾಡಿಕೊಂಡು ಬೆಳಗ್ಗೆ 5:30-6 ಗಂಟೆ ಅಷ್ಟೇ ನಾನು ಪೂಜೆನ ಮುಗಿಸ್ಕೊಂಡ್ಬಿಟ್ಟಿರ್ತೀನಿ. ಪೂಜೆ ನೈವೇದ್ಯ ಆಯಿತು, ದೀಪ ಹಚ್ಕೊಳ್ಳೋದಾಯಿತು, ಎಲ್ಲನೂ ಮುಗಿಸ್ಕೊಂಡು ಇಟ್ಟಿರ್ತೀನಿ. ಸೊ ಈ ರೀತಿ ನಾನು ಈ ಒಂದು ಶ್ರಾವಣ ಮಾಸದಲ್ಲಿ ಇವುಗಳನ್ನು ಪಾಲಿಸ್ತಾ ಬರ್ತೀನಿ. ಇನ್ನು ನನಗೆ ವೀಡಿಯೋಸ್ ಮಾಡೋದ್ರಲ್ಲಿ ಸ್ವಲ್ಪ ಅಡಚಣೆ ಉಂಟಾಗ್ತಿದೆ. ಹೆಂಗೆ ಅಂತಂದರೆ, ಮನೆಯಲ್ಲಿ ಭಾಳ ಗಾಳಿ, ಮಳೆ ಇಲ್ಲ, ಫುಲ್ ಗಾಳಿ ಇದೆ ಫ್ರೆಂಡ್ಸ್. ಇಲ್ಲೇನ ಮೊನ್ನೆ ನಾನು ಹಿಂಗೆ ಟ್ರೈಪಾಡಿಗೆ ಹಚ್ಚಿ ಫೋನ್ ಹಿಂಗೆ ಇಟ್ಟಿದ್ದೆ. ನಾನು ವೀಡಿಯೋ ಮಾಡ್ಬೇಕಾದ್ರೆ ಒಂದು ಬಿದ್ದೋಯ್ತು, ನನಗೆ ಹಿಂಗೆ ಕ್ರ್ಯಾಕ್ ಬಂದುಬಿಟ್ಟಿತ್ತು. ಸೊ ಅವಾಗಿದು ಸ್ವಲ್ಪ ಭಯ ಆಗಿ ನಾನು ಸ್ವಲ್ಪ ಡಿಲೇ ಮಾಡ್ಲಿಕ್ಕತ್ತೀನಿ ಅಷ್ಟೇ. ಗಾಳಿ, ವಿಪರೀತ ಗಾಳಿ ಇದೆ. ಒಂದು ಕಡೆ ಡೋರ್ ತೆಗೆದ್ರೆ ಇನ್ನೊಂದು ಕಡೆ ಬೀಳಿಕತ್ತೆ. ಸೊ ಅದೊಂದಕ್ಕೆ ನಾನು ಆಗ್ತಾಯಿಲ್ಲ. ಮತ್ತು ಇನ್ನೊಂದೇನೆಂದರೆ, ನಾನು ಕಂಟಿನ್ಯೂಯಸ್ ಆಗಿ ವಿಡಿಯೋ ಶೂಟ್ ಮಾಡ್ಕೋತ ಹೋದರೆ ನಂಗೆ ಸ್ವಲ್ಪ ಕೆಲಸ ಡಿಲೇ ಆಗ್ತದೆ. ನನಗೆ ಸ್ಕೂಲಿಗೆಲ್ಲ ಹೋಗೋಕ್ಕೆ ತೊಂದರೆ ಆಗ್ಲಿಕ್ಕತ್ತಿತ್ತು. ಹಾಗಾಗಿ ಅದನ್ನು ಕೂಡ ಸ್ವಲ್ಪ ನಂದು ಡಿಲೇ ಆಗಿದೆ. ಸೊ ಇವತ್ತಿನ ನಾಗರ ಪಂಚಮಿಯ ಒಂದು ಇದನ್ನು ನೋಡ್ಕೊಂಡು ಬಂದರೆ ನೀವು, ನಾನು ಯಾವ ರೀತಿ ಮಾಡಿದ್ದು ಅಂಥೇಳಿ. ಸೊ ಇದು ಸರಳ ವಿಧಾನದಲ್ಲಿ ನಾವು ಮಾಡೋವಂಥದ್ದು. ಮತ್ತು ಇನ್ನು ನಾಳೆ ನಾನು ಹೋಗಿ ಇದರಲ್ಲಿ ದೇವರ ಒಂದು ಪೂಜೆಯನ್ನು ಮಾಡ್ಕೊಂಡು ಬರೋದು ವೀಡಿಯೋನು ಸ್ವಲ್ಪ ಆ್ಯಡ್ ಮಾಡಿರ್ತೀನಿ. ಸಾಧ್ಯ ಆದರೆ ನೋಡ್ಕೊರಿ. ಅದನ್ನು ನಾಳೆ ನಮಗೆ ರಜೆ ಇಲ್ಲ, ಹಾಗಾಗಿ ನಾನು ಪೂಜೆ ಮುಗಿಸ್ಕೊಂಡು ಸ್ಕೂಲಿಗೆ ಹೋಗಿ ಬರೋದ್ರಿಂದ ಅದು ಯಾವ ಥರ ಆಗುತ್ತೋ ಅಥವಾ ಡಿಲೇ ಆಗುತ್ತೋ ಅದಾಗುತ್ತೋ ನನಗೇನೂ ಐಡಿಯಾ ಇಲ್ಲ. ಸ್ವಲ್ಪ ಮಟ್ಟಿಗೆ ತಯಾರಿ ಮಾಡಿ ಇಟ್ಕೋಬೇಕು, ಇಲ್ಲ ಬೆಳಗ್ಗೆ ಜಲ್ದಿ ಎದ್ದೇಳಬೇಕು. ನೀವು ಎರಡರಲ್ಲಿ ಒಂದಾಗುತ್ತಾ ನೋಡೋಣ ಯಾವ ರೀತಿ ಆಗುತ್ತೆ ಅಂಥೇಳಿ. ಸೊ ಇವತ್ತಿನ ಒಂದು ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ. ಮತ್ತೆ ನಿಮಗೆ ಸಿಗ್ತೀನಿ. ಅದಕ್ಕಿಂತ ಮುಂಚೆ ಇನ್ನೊಂದು, ವರಮಹಾಲಕ್ಷ್ಮಿ ತಯಾರಿ ಏನಿದೆ ಎಲ್ಲರೂ ಮಾಡ್ಕೋತಿದ್ದೀರಿ, ನಾನು ಮಾಡ್ಕೋತಿದ್ದೀನಿ. ನಿಮಗೊಂದು ಸೀರೆ ವೀಡಿಯೋಸು ಹಾಕಿದ್ದೆ ನಾನು ಲಾಸ್ಟಿಗೆ. ಸೊ ಒಂದು ಸೀರೆಯನ್ನು ನಾನು ತೊಗೊಂಡಿದ್ದೀನಿ. ಅದು ಯಾವ ಸೀರೆ ಅಂತೇಳಿ ನಿಮ್ಗೆ ತೋರಿಸ್ತೀನಿ. ಅದಾದಮೇಲೆ ಈ ತಿಂಗಳಲ್ಲಿ ಸಾಕಷ್ಟು ನನ್ನ ಹೊಸ ಮನೆ ಕೆಲಸಗಳನ್ನು ಇದೆ. ಹೊಸ ಮನೆಯ ಅಲ್ಲಿ ಕೆಲಸದಲ್ಲಿ ಏನಂದರೆ, ಈ ಸತಿ ಮತ್ತೆ ನಾವು ಸ್ಲ್ಯಾಬ್ ಹಾಕ್ತಾಯಿದ್ವಿ, ಸೆಕೆಂಡ್ ಸ್ಲ್ಯಾಬು. ಅದಾದಮೇಲೆ ಒಂದು ಬೋರ್ ಪೂಜೆ ಮಾಡಬೇಕು, ಮತ್ತು ಬಾಗಿಲ ಚೌಕಟ್ಟುಗಳನ್ನು ಕೂಡಿಸ್ಕೊಳ್ಳೋದು, ಸಾಕಷ್ಟು ಕೆಲಸಗಳಿದೆ. ಅದ್ರ ಮಧ್ಯೆ ನಾನು ವರಮಹಾಲಕ್ಷ್ಮಿನೂ ಪೂಜೆ ಮಾಡಬೇಕು. ವರಮಹಾಲಕ್ಷ್ಮಿ ಪೂಜೆ ಮಾಡಬೇಕಾದ್ರೆ ನಾನು ಈ ಸತಿ ಸೀರೆ ಅಂತ ತಂದಿಟ್ಕೊಂಡಿನಿ. ಕೆಲವೊಂದಿಷ್ಟು ಐಟಮ್ಸನ್ನು ತಂದ್ಕೋತೀನಿ ನಾವು. ಆಮೇಲೆ ಬೋರ್ ಪೂಜೆಗೆ ಬೇಕಾಗಿದ್ದ ಐಟಮ್ಸು ಬೇಕು ನನಗೆ. ಸೊ ಒಂದೊಂದು ಅದನ್ನು ಕೂಡ ನಾನು ತಗೋತಾನೇ ಇದ್ದೀನಿ. ಶಾಪಿಂಗ್ ನಡೀತಾ, ಯಾಕೆಂದರೆ ಒಟ್ಟೆ ಟೈಮಿಗೆ ಏನಾದರೂ ಒಂದು ಮರ್ತು ಬಿಡ್ತೀವಿ ಅನ್ನೋದಕ್ಕೆ. ಮತ್ತು ಇನ್ನೊಂದೇನೆಂದರೆ,
ಈ ಸತಿ ವರಮಹಾಲಕ್ಷ್ಮಿ ಹಬ್ಬನ ಸಿಂಪಲಾಗಿ ಮಾಡ್ಬೇಕಂತ ಅಂದ್ಕೊಂಡು ನಾನು ಇಲ್ಲಿ ನೋಡೋಣ. ಆದರೆ ದೇವ್ರ ಮನೆಯಲ್ಲೇ ಮಾಡ್ತೀನಿ, ಆಗಿಲ್ಲ ಅಂದರೆ ಹೊರಗಡೆ ಮಾಡ್ತೀನಿ, ನೋಡ್ತೀನಿ. ಆ ಟೈಮಿಗೆ ನನಗೆ ಹೆಂಗೆ ಮೂಡ್ ಬರ್ತಾ ಹಂಗೆ ಮಾಡ್ಬಿಡ್ತೀನಿ. ನಾನು ಯಾವುದೇ ರೀತಿ ಹಿಂಗೆ ಜಾಸ್ತಿ ಕಮ್ಮಿ ಅಂತಿಲ್ಲ, ಬಟ್ ಮಾಡೋದು ನೋಡ್ಕೊಂಡು ಮಾಡ್ತೀನಿ. ಆಮ್ಯಾಗ ಇನ್ನೊಂದು ಏನಂದರೆ ಸರಳವಾಗಿ ಮಾಡೋದ್ರಿಂದ ಜಾಸ್ತಿ ನನ್ನ ಖರ್ಚೆಲ್ಲ ಮಾಡಬಾರ್ದು ಅಂತ ಅಂದ್ಕೊಂಡಿದ್ದೀನಿ. ಆಮೇಲೆ ಪ್ರತಿ ವರ್ಷ ನಾನು ಒಂದು ಬೆಳ್ಳಿ ಸಾಮಾನು, ಯಾಕೆಂದರೆ ನಂಗೆ ಒಂದೇ ಸತಿ ತೊಗೊಳಕ್ಕಾಗಲ್ಲ ಅಂಥೇಳಿ ಒಂದೊಂದು ಬೆಳ್ಳಿ ಸಾಮಾನುಗಳನ್ನು ತೊಗೋತಾ ಇರ್ತೀನಿ. ಸೊ ಈ ಸತಿ ಒಂದು ಬೆಳ್ಳಿ ಸಾಮಾನನ್ನು ತೊಗೊಂಡಿದ್ದೀನಿ. ಅದು ಏನಂತ ಹೇಳಿ ನಿಮಗೆ ಸೀರೆ ಜೊತೆಗೇನೋ ತೋರಿಸ್ತೀನಿ. ಸೊ ಇಂಥ ಸಣ್ಣ ಪುಟ್ಟ ಶಾಪಿಂಗ್ಸ್ ಎಲ್ಲ ನಂದು ಆಗ್ತಾನೆ ಇದ್ದಾವೆ. ಒಂದು ಸಣ್ಣ ಒಂದು ತೊಗೊಂಡು ಬಂದೀನಿ. ಈ ಸತಿ ಒಂದು ದೀಪವನ್ನು ತೊಗೊಂಬಂದಿನಿ. ಅದು ಯಾವ ದೀಪ ಅನ್ನೋದನ್ನು ನಿಮ್ಗೆ ತೋರಿಸ್ತೀನಿ. ನನ್ನ ಹತ್ರ ಇರಲಿಲ್ಲ, ಹಾಗಾಗಿ ನಾನು ಅದನ್ನು ತೊಗೊಂಡಿದ್ದೀನಿ. ಸೊ ಇದು ಒಂದು ವಿಡಿಯೋ ಆಗಿತ್ತು. ಇನ್ನು ವರಮಹಾಲಕ್ಷ್ಮಿ ಹಬ್ಬ ನಿಜವಾಗ್ಲೂ ಯಾವಾಗ ಮಾಡಬೇಕಂದ್ರೆ 8ನೇ ತಾರೀಕಿಗೆ ಮಾಡಬೇಕು. ಯಾಕಂದರೆ ಹುಣ್ಣಿಮೆಗಿಂತ ಹಿಂದಿನ ದಿನ, ಹುಣ್ಣಿಮೆಗಿಂತ ಮುಂಚೆ ಬರುವಂತಹ ಒಂದು ಶುಕ್ರವಾರವನ್ನು ವರಮಹಾಲಕ್ಷ್ಮಿ ಹಬ್ಬ ಅಂತ ಆಚರಿಸ್ತಾರೆ. ಪ್ರತಿ ವರ್ಷ ಏನಾಗ್ತಿತ್ತು ಅಂದರೆ 4 ವಾರಗಳು ಬರ್ತಿತ್ತು. 4 ವಾರಗಳು ಬಂದಾಗ ಏನಾಗ್ತದೆ, 2ನೇ ವಾರಕ್ಕೆ ಹುಣ್ಣಿಮೆ ಬಂದುಬಿಡ್ತಿತ್ತು. ಬಟ್ ಈ ವಾರ ಏನಾಗಿದೆ ಅಂದರೆ ಶುಕ್ರವಾರದ ಹಿಂದಿನ ದಿನವೇ ಅಮಾವಾಸ್ಯೆ ಬಂದಿರೋದ್ರಿಂದ ನಮಗೆ 1 ವಾರ ಎಕ್ಸ್ಟ್ರಾ ಬಂದಿದೆ. 1 ವಾರ ಆವಾಗ ಹುಣ್ಣಿಮೆ ಹಿಂದಿನ ವಾರ 4 ಬಂದಾಗ ಹುಣ್ಣಿಮೆ ಹಿಂದಿನ ವಾರ 2ನೇ ವಾರ ಆಗ್ತಿತ್ತು. ಈ ಸತಿ 3 ಬಂದಾಗ ಈ 1ನೇ ತಾರೀಕನೇ 2ನೇ ವಾರ ಆಗ್ಲಿಕ್ಕತ್ತದೆ. ಸೊ 2ನೇ ವಾರ ಅಂತ ಕನ್ಸಿಡರ್ ಇರಲ್ಲ. ಹೆಂಗಿರುತ್ತೆ ಅಂದರೆ ಹುಣ್ಣಿಮೆದು ಹಿಂದಿನ ದಿನ ಹುಣ್ಣಿಮೆಯ ಒಂದು ತಿಥಿ ಅಥವಾ ಲಗ್ನದ ಅಲ್ಲಿ ಬಂದಿರಬೇಕು. ಆ ಒಂದು ಇದಕ್ಕೆ ವರಮಹಾಲಕ್ಷ್ಮಿ ಹಬ್ಬನ ಆಚರಿಸ್ತಾರೆ. ಸೊ ಹಾಗಾಗಿ 8ನೇ ತಾರೀಕನ್ನೇ ಮಾಡೋದು ಒಳ್ಳೆಯದು. 8ನೇ ತಾರೀಕು ಅಷ್ಟಲಕ್ಷ್ಮಿಗಳು, ಅಷ್ಟದಿಕ್ಕುಗಳು, ಅಷ್ಟದೇವರುಗಳು ಇರೋದು ಎಲ್ಲ ಆ ಒಂದು ನಂಬರಿಗೆ ಕರೆಕ್ಟಾಗಿ ಸೂಟ್ ಆಗುತ್ತೆ. ಹಾಗಾಗಿ ಎಲ್ಲರೂ ಈ ರೀತಿ ಒಂದು ಮಾಡ್ಕೋಬೇಕಂತ ಹೇಳಿ ನಾನು ಹೇಳ್ತೀನಿ. ಅವಳು ಇಗ್ನೋರ್ ಮಾಡಿರಿ, ಅವಳು ಹಾಗೆ ಸ್ವಲ್ಪ ಇದನ್ನು ಮಾಡ್ತಿರ್ತಾಳೆ. ಸೊ ಈ ರೀತಿ ನಾನು 8ನೇ ತಾರೀಕನೇ ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಣೆ ಮಾಡಬೇಕಂತಿದ್ದೀನಿ. ಹೇಳಿದ್ನಲ್ಲ, ಸಿಂಪಲಾಗಿ ಆಯಿತು. ಈ ಸತಿ ನೋಡೋಣ ಯಾವ ರೀತಿ ನನ್ನ ಕೈಗೂಡುತ್ತೆ ಆ ರೀತಿ ಮಾಡ್ತೀನಿ. ಯಾಕಂದರೆ ಮನೆಯ ಕೆಲವೊಂದು ಪೂಜೆಗಳು ಇರೋದ್ರಿಂದ ಯಾವ್ಯಾವ ಟೈಮಿಗೆ ಏನಾಗುತ್ತೆ ಅಂತ ಗೊತ್ತಿಲ್ಲ. ಒಂದು ಸತಿ ಮೊದಲನೇ ಶುಕ್ರವಾರನೇ ಮಾಡೋಣ ಅಂತ ಹೇಳಿದ್ದಾರೆ ನಮ್ಮ ಮನೆಯವರು, ಒಂದು ಸತಿ ಬೇಡ ಸಂಡೇ ಮಾಡೋಣ ಅಂತ ಹೇಳಿದ್ದಾರೆ. ಇವತ್ತು ಇನ್ನೂ ಹೋಗ್ತಾ ಏನಾಗುತ್ತೆ ಅಂತ ಗೊತ್ತಿಲ್ಲ. ಸೊ ಅದಕ್ಕೆ ಕೆಲವೊಂದು ಪೂಜೆಗಳು ಇರೋದ್ರಿಂದ ಹೆಚ್ಚು ಕಮ್ಮಿ ನಾನು ಯಾವಾಗ ಮಾಡ್ಕೊತೀನೋ ಗೊತ್ತಿಲ್ಲ, ಆ ಒಂದು ಇದರಲ್ಲಿ ನಾನು ಮಾಡ್ಕೋತೀನಿ. ಮತ್ತು ಯಾವುದೇ ಬೆಳ್ಳಿ ಸಾಮಾನುಗಳು ತೊಗೋಬೇಕಂದ್ರೆ ಈ ರೀತಿ ನಾನು ಯಾವುದೇ ಒಂದು ಪೂಜೆಗಳಿಗೆಲ್ಲ ಮಾಡೋಕ್ಕೆ ದುಡ್ಡು ಇಟ್ಟಿರ್ತೀರ, ಲಕ್ಷ್ಮಿ ಮುಂದೆ ಇಟ್ಟಿರ್ತೀವಿ ಕೆಲವೊಂದಿಷ್ಟು. ಆ ದುಡ್ಡನ್ನು ಹಾಗೆ ಸೇವ್ ಮಾಡಿ ಇಟ್ಕೊತೀನಿ. ನೆಕ್ಸ್ಟ್ ಟೈಮ್ ಏನಾದ್ರು ತರಬೇಕಾದ್ರೆ 1,000 2,000 ಇದರಲ್ಲಿ ಇರೋವಂಥ ದುಡ್ಡುಗಳು, ದೇವರಿಗೆ ಉಪಯೋಗಿಸೋಂಥ ದುಡ್ಡುಗಳನ್ನ ಸೊ ನೆಕ್ಸ್ಟ್ ಅದಕ್ಕೆ ಹಾಕಿ ತರಬೇಕಾದ್ರೆ ಆ ಸಾಮಾನಿಗೆ ಹಾಕಿ ತೊಗೊಂಡು ಬರ್ತೀನಿ. ಹಾಗಾಗಿ 1,000 2,000 ಕಮ್ಮಿ ಆಗಿರುತ್ತೆ. ಆಮೇಲೆ ಮಂತ್ಲಿ ಒಂದು 500 ಹಿಂಗೆ ಉಳಿಸ್ತಾ ಬಂದಿರ್ತೀನಿ. ಸೊ ಈ ಟೈಮಿಗೆ ಎಷ್ಟಾಗುತ್ತೋ ನನ್ನ ಕಡೆಯಿಂದ ಅಷ್ಟನ್ನು ನಾನು ತೊಗೋತೀನಿ. ಈ ರೀತಿ ನಾನೊಂದು ಈ ಒಂದು ಬೆಳ್ಳಿ ಸಾಮಾನುಗಳಿಗೆ ಸಂಬಂಧಪಟ್ಟಂಗೆ ಒಂದು ಈ ರೀತಿ ನೀವು ಕಲೆಕ್ಷನ್ ಮಾಡ್ಕೋಬೋದು. ನನ್ನ ಒಂದು ಸೇವಿಂಗ್ಸ್ ಆಯಿತು, ತೊಗೊಳೋದೊಂದು ಐಡಿಯಾ ನಿಮ್ಮ ಜೊತೆಗೆ ಶೇರ್ ಮಾಡಿದ್ದೀನಿ. ಸೊ ನೀವು ಈ ಥರ ಪ್ಲ್ಯಾನಿಂಗ್ ಮಾಡಿದರೆ ವರ್ಷಕ್ಕೆ ಒಂದೊಂದು ಏನಾದರೂ ತೊಗೋಬೋದು. ಸೊ ನಾನು ಹಾಗೆ ಮಾಡ್ತೀನಿ. ತಿಂಗಳಿಗೆ 500 ರೂಪಾಯಿ ನಾನು ಪೋಸ್ಟ್ ಆಫೀಸಲ್ಲಿ ಒಂದು ಅಕೌಂಟ್ ಇರುತ್ತಲ್ಲ, ಸೊ ಅಲ್ಲೊಂದು 500 ಹಾಕಿರ್ತೀನಿ. ಆಮೇಲೆ ಈ ಥರ ದೇವರಿಗಿಟ್ಟಂಥ ಏನು ದುಡ್ಡು ಬಂದಿರುತ್ತಲ್ಲ, ಸೊ ಅದು ಎಲ್ಲ ಹಾಕ್ಕೊಂಡು ಈ ರೀತಿ ಎಲ್ಲ ತೊಗೋತೀನಿ. ಈ ಸತಿ ನಾನೇನು ತೊಗೊಂಡೆ ಅನ್ನೋದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ಸೊ ಎಲ್ಲರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ನ ಪ್ರೆಸ್ ಮಾಡಿ. ವಿಡಿಯೋ ಹಾಕಿದ ತಕ್ಷಣ ನೀವು ನೋಟಿಫಿಕೇಷನ್ ಬರುತ್ತೆ. ಸೊ ನೀವು ಕೂಡ ನೋಡಿಕೊಂಡು ತೊಗೋಬೋದು. ಸೊ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡ್ರಿ. ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಇತರರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ಓಕೆ, ನಮಸ್ತೆ.